ಕಾರ್ಮಿಕ ಇಲಾಖೆಯ ವತಿಯಿಂದ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ. ಬೀದರ್ ಜಿಲ್ಲೆಯ ಘಾಳೆ ಕಲ್ಯಾಣ ಮಂಟಪದಲ್ಲಿ ಇಂದು ಕಾರ್ಮಿಕ ಇಲಾಖೆಯ ವತಿಯಿಂದ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಹಾಗೂ ಕಾನೂನು ಅರಿವು ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮ ನಾಡಗೀತೆ ಹಾಗೂ ದೀಪ ಬೆಳಗಿಸಿ ಚಾಲನೆ ಮಾಡಿದರು ಮತ್ತು ಸಂವಿಧಾನ ಪೀಠಿಕೆ ಪ್ರಮಾಣ ಓದಲಾಯಿತು. ಈ ಯೋಜನೆಯಡಿ ರಾಜ್ಯಾದ್ಯಂತ 25 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರು ನೋಂದಾಯಿತರಾಗಿದ್ದು, ಬೀದರ್ ಜಿಲ್ಲೆಯಲ್ಲಿ 59,000ಕ್ಕೂ ಹೆಚ್ಚು ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಿಸಲಾಗಿದೆ. ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಅಡಿ ನಡೆಯುತ್ತಿರುವ ಈ ಕಾರ್ಯಕ್ರಮದ ಉದ್ದೇಶ ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸುವುದು. ಈ ಸಂದರ್ಭದಲ್ಲಿ ಶ್ರೀ ಈಶ್ವರ್ ಬಿ ಖಂಡ್ರೆ, ಮಾನ್ಯ ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ, ಶ್ರೀ ಸಂತೋಷ್ ಎಸ್ ಲಾಡ್, ಮಾನ್ಯ ಕಾರ್ಮಿಕ ಸಚಿವರು ಮತ್ತು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ, ಶ್ರೀ ರಹೀಂ ಖಾನ್, ಮಾನ್ಯ ಪೌರ ಆಡಳಿತ ಮತ್ತು ಹಜ್ ಸಚಿವರು ಕರ್ನಾಟಕ ಸರ್ಕಾರ, ಶ್ರೀ ಮಹೇಶ್ ಲಕ್ಷ್ಮಣ್ ಕುಳಲಿ, ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಬೀದರ್ ಹಾಗೂ ಕಾಂಗ್ರೆಸ್ ಪಕ್ಷದ ಜಿಲ್ಲೆಯ ಮುಖ್ಯ ಪದಾಧಿಕಾರಿಗಳು ಹಾಗೂ ಕಾರ್ಮಿಕರು, ಹೆಣ್ಣು ಮಕ್ಕಳು, ಗಂಡಸರು ಬಹುಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ವರದಿ ಆನಂದ್, ಕನಕ ಟಿವಿ, ಬೀದರ್. ಸಮಾಜಶ್ರೀ ಈಶ್ವರ್ ಬಿ ಖಂಡ್ರೆ, ಮಾನ್ಯ ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಅರಣ್ಯ ಜೀವಿಶಾಸ್ತ್ರ ಪರಿಸರ ಇಲಾಖೆಯ ಸಚಿವರು, ಬಹುಲಗಳ ಸಂಭ್ರಮದ ಕರ್ನಾಟಕಗಳು ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಈ ಸಮಾರಂಭ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ವಿತರಕರಾಗಿರ್ತಕ್ಕಂಥ ಸಂತೋಷ್ ಪುರಾಣೆ ಮತ್ತೊಬ್ಬ ದಿನಪತ್ರಿಕೆ ವಿತರಕರಾಗಿರ್ತಕ್ಕಂಥ ಸೋಮನಾಥ್ ಸೋರಿಯನ್ ಹಿಂಭಾಗದಲ್ಲಿ ಬೀದರ್ ಜಿಲ್ಲಾ ಕಾರ್ಮಿಕ ಇಲಾಖೆ ಎಲ್ಲ ಅಧಿಕಾರಿಗಳು ಫೋಟೋಗೆ ಜೊತೆಯಾಗಬೇಕು. ಸನ್ಮಾನ್ಯ ಎಲ್ಲ ಅಗ್ರಗಣ್ಯರ ಜೊತೆಯಾಗಿ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ಹೊರತುಪಡಿಸಿ ಮತ್ತೆ ಯಾವ ಸಹ ಅನ್ಯತಾ ಭಾವಿಸಿದೆ ಕಲಬುರಗಿ ಪ್ರಾದೇಶಿಕ ಆಯುಕ್ತ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇಂಡಸ್ಟ್ರಿ ಇರ್ಬೋದು, ಎಲ್ಲರಿಗೆ ಹೊಂದ್ಕೊಂಡು ಬದುಕಬೇಕು, ಬಡವರು ಬದುಕಬೇಕು, ಫಾರೆಸ್ಟ್ ಬದುಕಬೇಕು. ಎಲ್ಲರಿಗಿಂತ ಹೆಚ್ಚಾಗಿ ನನಗೆ ನೆನಪಿಲ್ಲ 9 ಕೋಟಿಯಷ್ಟು ಪ್ಲಾಂಟೇಶನ್ ಮಾಡಿರ್ತಕ್ಕಂಥ ಯಾವುದೇ ಒಬ್ಬ ಫಾರೆಸ್ಟ್ ಮಿನಿಸ್ಟರ್ ಇದ್ರೆ ಅದು ಈಶ್ವರ್ ಖಂಡ್ರೆ ಸಾಹೇಬ್ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಅವರವರ ನೇತೃತ್ವದಲ್ಲಿ
ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಬಂಧುಗಳೇ. ಅವರೊಂದು ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅದೇ ರೀತಿಯಾಗಿ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಇನ್ನೊಬ್ಬರು ಸಚಿವರು ಆತ್ಮೀಯರ ಅಣ್ಣನ ಸಮನಾಗಿರ್ತಕ್ಕಂಥ ರಹೀಂ ಖಾನ್ ಅವರಿದ್ದಾರೆ. ಇವರಿಬ್ರು ಶೋಲೆ ಪಿಕ್ಚರ್ ನೋಡ್ಬೋದು ನೀವು. ಇದ್ರ ವೀರ್ ಯಾರು ಜೈ ಯಾರು ನೀವೇ ಹೇಳ್ಬೇಕು. ಧರ್ಮೇಂದ್ರ ಕೋನ್ ಅಮಿತಾಬ್ ಬಚ್ಚನ್ ಕೋನ್ ಸ್ವಾಗತವನ್ನು ಮಾಡ್ಕೊಂಡು ನಮ್ಮ ಸರ್ಕಾರ ಆಗಿ 2.5 ವರ್ಷ ಆಗ್ಲಿಕ್ಕೆ ಬಂತು. ನಮ್ಮ ಇಲಾಖೆಯಿಂದ ಮಾಡಿರ್ತಕ್ಕಂಥ ಕಾರ್ಯಕ್ರಮನ ಅದರ ಜೊತೆಗೆ ನಮ್ಮ ಈಶ್ವರ ಖಂಡ್ರೆ ಸಾಹೇಬ್ ಹೇಳ್ತಕ್ಕಂಥ ನಿಜ ಇದೆ. ನಮ್ಮ ಇಲಾಖೆಯಲ್ಲಿ ನಮಗೆ ಪಬ್ಲಿಸಿಟಿ ಕೊಡ್ತಾ ಇದೆ. ಜನರಿಗೆ ನಮ್ಮ ಕಾರ್ಯಕ್ರಮನ ಮುಗಿಸ್ಬೇಕು ಅನ್ನೋದಕ್ಕೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡ್ತಾ ಇದೀವಿ ಸರ್. ಪ್ರಪ್ರಥಮವಾಗಿ ಮಾಡಿರ್ತಕ್ಕಂಥ ಕೆಲವು ಕಾರ್ಯಕ್ರಮಗಳು, ಹೊಸದಾಗಿ ನಮ್ಮ ಸರ್ಕಾರ ಬಂದ ನಂತರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ತಮ್ಮ ಗಮನಕ್ಕೆ ನಾನಿಲ್ಲಿ ತರಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಎಲ್ಲರಿಗಿಂತ ವಿಶೇಷವಾಗಿ ತಾವೇ ಮಾತನಾಡಿದ್ರಿ ಈ ಕಿಕ್ ಬಿಲ್ ಅಂತಕ್ಕಂಥದ್ದು. ಕಿಕ್ ಬಿಲ್ ಅಂತಂದ್ರೆ ಯಾರು ಆನ್ಲೈನ್ ಪ್ಲಾಟ್ಫಾರ್ಮ್ ಗಳಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ, ಅಂದ್ರೆ ಸ್ವಿಗ್ಗಿ, ಝೊಮ್ಯಾಟೊ, ಅಮೆಜಾನ್, ಊಬರ್, ಓಲಾ ಇಂತ ಯಾವ್ಯಾವ ಆಪ್ ಇದೆ, ಆಪ್ ಬೇಸ್ಡ್ ಮುಖಾಂತರ ಯಾರು ಒಂದು ಪಾರ್ಸಲ್ ಇನ್ನೊಂದು ಪಾರ್ಸಲ್ ಉದಾಹರಣೆಗೆ ಒಂದು ನೀವು ಆನ್ಲೈನ್ ಆರ್ಡರ್ ಮಾಡಿರ್ತಕ್ಕಂಥ ಏನೇ ಇದ್ರು ಕೂಡ ವಸ್ತುಗಳನ್ನ ತಮ್ಮ ಮನೆಗೆ ಬಂದು ತಲುಪಿಸ್ತಕ್ಕಂಥದ್ದು, ಇದಕ್ಕೆ ನಾವು ಗಿಗ್ ಎಕಾನಮಿ ಅಂತ ಹೇಳ್ತೀವಿ, ಗಿಗ್ ವರ್ಕರ್ ಅಂತ ಹೇಳ್ತೀವಿ. ಸಂವಿಧಾನ ಬಗ್ಗೆ, ಈಕ್ವಾಲಿಟಿ ಬಗ್ಗೆ ಅವು ಅಸೆಂಬ್ಲಿನಲ್ಲಿ, ಕ್ಯಾಬಿನೆಟ್ ನಲ್ಲಿ ಮತ್ತೆ ಪ್ರೆಸ್ ಮೀಡಿಯಾದಲ್ಲಿ ಮುಂದೆ ಡೈರೆಕ್ಟ್ ಮಾತಾಡ್ತಾರೆ. ಅವರೊಬ್ಬರು ನಮ್ಮ ಇಡೀ ಕರ್ನಾಟಕದಲ್ಲಿ ಬ್ಯಾಕ್ವರ್ಡ್ ಲೀಡರ್ ಅಂತ ಅವರಿಗೆ ಐಡೆಂಟಿಫೈ ಮಾಡಿದ್ದಾರೆ. ಎಲ್ಲರೂ ಬಡವರು ಲೀಡರ್ ಅಂತ ಐಡೆಂಟಿಫೈ ಮಾಡಿದ್ದಾರೆ. ಅದ್ರ ತಲೆಗೆ ಸಂತೋಷ್ ಲಾಡ್ ಅವರಿಗೆ ನಾನು ತುಂಬಾ ಧನ್ಯವಾದ ಹೇಳ್ತೇನೆ. ಸುಮಾರು ಇಡೀ ಕರ್ನಾಟಕ ಸ್ಟೇಟ್ ನಲ್ಲಿ ಬಡವರು ಸಲಹೆ, ಅವ್ರ ಮಕ್ಕಳು ಪರೀಕ್ಷೆ, क्योंकि जो तुम कष्ट उठाए, जो लेबर लोग है, जो मैकेनिक है, ड्राइवर है, हमाल है, जितने लोग जो आज कष्ट उठा रहे हैं, वो कष्ट उनके बच्चों को नहीं होना. ನಿಮ್ ಮಕ್ಕಳಿಗೆ ಆ ಕಷ್ಟ ಬರಬಾರ್ದು. ನಿಮ್ ಮಕ್ಕಳು ಒಳ್ಳೆ ಸ್ಥಾನದಲ್ಲಿ ಹೋಗ್ಬೇಕಂತ ಡಿಪಾರ್ಟ್ಮೆಂಟ್ ಲಿಂದ ಒಂದು ಸಪರೇಟ್ ಸ್ಕೂಲ್ ಇರ್ಬೇಕು. ಹೆಂಗ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲ್ ಇದೆ ಆ ತರ ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಲಿಂದ ಸ್ಕೂಲ್ ಮುಂದೆ ಫ್ಯೂಚರ್ ನಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿಟ್ಟಿದ್ದಾರೆ. ನಾನು ಈಗ ಅವರಿಗೆ ರಿಕ್ವೆಸ್ಟ್ ಮಾಡಿದ್ರೆ, ಯಾಕಂದ್ರೆ ಲೇಬರ್ ನನ್ನ ಕ್ಷೇತ್ರದಲ್ಲಿ ತುಂಬಾ ಇದೆ, ಬೀದರ್ನಲ್ಲಿ ಕೊಡ್ಬೇಕಂತ ಕೊಡ್ತಾರಂತ ಒಪ್ಕೊಂಡಿದ್ದಾರೆ. ವಿತಿನ್ 6 months ನಲ್ಲಿ लोग सबसे ज्यादा संविधान पे चलने वाले, बाबा साहब अम्बेडकर के संविधान पे चलने वाले और स्ट्रिक्ट फॉलो करो बोलने वाले जो शख्स है अनिल नाथ साहब, संतोष अनिल नाथ, वो कभी भी इक्वलिटी के बारे में क्यों इक्वलिटी के बारे में बोलते बोले तो उनको भी, मेरे को भी, ईश्वर खंडे साहब को भी बहुत फोन आता है. बहुत ತಿಂಗಳಿಗೆ ಒಂದು ದಿವಸ ಕಡ್ಡಾಯವಾಗಿ ಅವರಿಗೆ ರಜೆ ಕೊಡಲೇಬೇಕು ಅಂತ ಒಂದು ಕಾಯ್ದೆ ಕೀರ್ತಿ ಯಾರಿಗಾದ್ರೂ ಬಂದ್ರೆ ಅದು ಸಂತೋಷ್ ಲಾಡ್ ಅವರಿಗೆ. ಸ್ವಲ್ಪ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಅವರಿಗೆ ಅದರ ಇನ್ನೂ ಜೋರಾಗಿ. ಹಿಂದಕ್ಕೆ ಯಾರ ಮಾಡಿರ ಯಾರು ಮಾಡಿಲ್ಲ. ಇದು ಯೋಜನೆಗಳು ಇವತ್ತು ನೋಡಿ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಶ್ರಮಿಕರ ಮಕ್ಕಳಿಗಾಗಿರುವ ವಸತಿ ಶಾಲೆ. ನಾವು ಹಿಂದೆ ಕಾರ್ಮಿಕ ಇಲಾಖೆಯನ್ನು ವಸತಿ ಶಾಲೆ ಪ್ರಾರಂಭ ಮಾಡಬಹುದು ಅಂತ ಹೇಳಿ ಯಾರಿಗಾರು ಗೊತ್ತಿತ್ತ? ಯಾರಿಗೆ ಗೊತ್ತಿದ್ದಿಲ್ಲ. ಆದ್ರೆ ಸಚಿವ ಸಂಪುಟದಲ್ಲಿ ಪ್ರಸ್ತಾವನೆ ತಂದು ನಾನು ನೋಡ್ತಾ ಇದ್ದೇವೆ. ಇವತ್ತು ಸುಮಾರು ನಮ್ಮ ಜಿಲ್ಲೆ ಸೇರಿಕೊಂಡು ಒಂದೊಂದು ವಸತಿ ಶಾಲೆಗೆ 30 ರಿಂದ 35 ಕೋಟಿ. ಅಂದ್ರೆ ಅವ್ರಿಗೆ ಎಲ್ಲಾ ರೀತಿಯ ಏನು ಶ್ರೀಮಂತರ ಮಕ್ಕಳು, ನಮ್ಮ ಮಕ್ಕಳು ಯಾವ ಪಬ್ಲಿಕ್ ಶಾಲೆಗಳು ವಿದ್ಯಾಭ್ಯಾಸ ಮಾಡ್ತಾರೆ ಅದಕ್ಕಿಂತಲೂ ಉತ್ತಮವಾದಂತಹ ಮೂಲಭೂತ ಸೌಕರ್ಯಗಳು ಇರಬೇಕು.
ಜಮೀನು ಕೊಟ್ಟಿದ್ದೀವಿ. 31 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ವಸತಿ ಶಾಲೆ ನಿರ್ಮಾಣ ಆಗ್ತಾ ಇದೆ. ರಾಜ್ಯದ ಎಲ್ಲಾ 31 ಎಲ್ಲಾ ಜಿಲ್ಲೆಗಳಲ್ಲಿ ಸುಮಾರು ನನಗೆ ತಿಳಿದ ಮಟ್ಟಿಗೆ ಇವತ್ತು ಸುಮಾರು 1,000 ಕೋಟಿಗಿಂತಲೂ ಹೆಚ್ಚಿನ ಒಂದು ಅನುದಾನದಲ್ಲಿ ಈ ವಸತಿ